ಸೊ ಓಕೆ, ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬೇಡ. ಯಾಕಂದರೆ ಇಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ನೀವು ನೀವಾಗೇ ಇದ್ದು ಸಹಿತ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳಬಹುದು, ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು. ವೈ ಯಮುನಾ ಮೇಡಮ್ ಒಂದು ವಾರದಲ್ಲಿ ಹೊರಗಡೆ ಬಂದಿದ್ದು ಎಷ್ಟೋ ಜನಕ್ಕೆ ನಿರಾಸೆ ಮೂಡಿಸಿದೆ. ಬಟ್ ನೀವು ಅದನ್ನು ವ್ಯಕ್ತಿಗತವಾಗಿ ತಗೊಂಡಾಗ ಹೇಗೆ ಪ್ರತಿಕ್ರಿಯೆ? ನನ್ನ ವ್ಯಕ್ತಿತ್ವಕ್ಕೆ ನಾನು ಹೇಗೆ ನೋಡ್ತೀನಿ ಅಂತಂದ್ರೆ, ನೋಡಿ ಕುಸುಮ ಅವರೇ, ನಮ್ದು ಏನಿದೆಯೋ ಅದು ನಮಗೆ ಸಿಗುತ್ತೆ. ಓಕೆ, ನಮ್ದು ಏನಲ್ವೋ ಅದು ನೀವು ಏನ್ ಲಾಗ ಹೊಡೆದು ನಮಗೆ ಸಿಕ್ಕಲ್ಲ, ದಕ್ಸ್ಕೊಳಕ್ಕಾಗಲ್ಲ ಆಗಲ್ಲ. ಸೊ ಮನುಷ್ಯನಿಗೆ ಆಕ್ಸೆಪ್ಟೆನ್ಸ್ ಅನ್ನೋದು ಇರ್ಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಏನೇ ಆದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ. ಅದ್ರಲ್ಲಿ ನಂಗೆ ತುಂಬಾ ನಂಬಿಕೆ ಇದೆ. ಏನೇ ಆಗ್ಲಿ, ಯಾವುದೇ ಒಂದು ಅವಕಾಶ ಬಂದ್ರು ಸರಿನೇ ಹೋದ್ರು ಸರಿನೇ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಮ್ಮ ತಂದೆ ಏನ್ ಹೇಳ್ತಾ ಇದ್ರು, ನನ್ನ ಜೀವನದಲ್ಲಿ ಅದು ನೀಟಾಗಿ ನಡ್ಕೊಂಡು ಬಂದಿದೆ. ಸೊ ಹಾಗಾಗಿ ನನಗೆ ಯಾವ್ದ್ರ ಮೇಲೂ ಒಂದು ನಿರಾಸೆ ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ನಾವು ಅದನ್ನ ಒಪ್ಕೊಳ್ಳೋ ಮನಸ್ಥಿತಿನ ಬೆಳೆಸ್ಕೊಳ್ಬೇಕು. ಯಾವ್ದನ್ನೇ ಆದ್ರೂ ಇದು ಹೊಟ್ಟೋಯ್ತು, ನನ್ನ ಜೀವನನೇ ಮುಗಿದೋಯ್ತು. ಆಮೇಲೆ ನೋಡಿ, ಪ್ರತಿಭೆ ಇರೋರಿಗೆ, ಪರಿಶ್ರಮ ಇರೋರಿಗೆ, ಸಮಯ ಪ್ರಜ್ಞೆ ಇರೋರಿಗೆ, ಶ್ರದ್ಧೆ ಇರೋರಿಗೆ, ಬದ್ಧತೆ ಇರೋರಿಗೆ ಯಾವ ವೇದಿಕೆನೂ ಚಿಕ್ಕದಲ್ಲ, ಯಾವ ವೇದಿಕೆನೂ ದೊಡ್ಡದಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ಶೈನ್ ಆಗೇ ಆಗ್ತಾರೆ. ಅವ್ರಿಗೆ ಬರೋ ಅವಕಾಶಗಳನ್ನ ಯಾರು ತಪ್ಸಕ್ ಆಗೋದೇ ಇಲ್ಲ. ಕೆಲವು ನಮ್ದು ಆಗಿರಲ್ಲ, ಅದು ಅಷ್ಟೇ. ಅಪ್ಪಿ ತಪ್ಪಿಯಲ್ಲಿ ಏನೋ ಹೋಗ್ಬಿಟ್ಟಿರ್ತೀವಿ, ಅದು ನಮ್ದು ಆಗಿರಲ್ಲ. ಸೊ ಹಾಗಾಗಿ ಅದ್ರ ಆಕ್ಸೆಪ್ಟೆನ್ಸ್ ಬರಬೇಕು ಯಾವುದೇ ಒಂದು ವಿಚಾರಕ್ಕೂ ಮನುಷ್ಯನಲ್ಲಿ. ನಿರಾಸೆ ಅನ್ನೋದಿರಲ್ಲ. ಓ ಸೂಪರ್. ಸೊ ಇದೆಲ್ಲ ಕೂಡ ನಿಮ್ಮ ಫಾದರ್ ನಿಮ್ಗೆ ಹೇಳ್ಕೊಟ್ಟಂತ ಒಂದು ದೊಡ್ಡ ಪಾಠ. ಓಕೆ, ಅಂದ್ರೆ ಈ ಸಮಯ ವ್ಯಕ್ತಿ ಸಂಬಂಧ ಈ ಮೂರನ್ನು ಅಷ್ಟೇ ಕಳ್ಕೊಂಡಾಗ್ಲಿ ಅದ್ರ ಬೆಲೆ ಗೊತ್ತಾಗೋದು. ಸೊ ಈ ಒಂದು ಮಾತು ಯಾವ ಸಂದರ್ಭದಲ್ಲಿ ಅದು ನಿಜ ಅಂತ ನಿಮ್ಗೆ ಅನಿಸ್ತು? ಬಿಗ್ ಬಾಸ್ ಮನೆಗೆ ನಾವು ತಗೊಂಡಾಗ ಹೊರಗಡೆ ಬಂದಿದ್ದ ಕ್ಷಣದಿಂದಾನೆ. ಓಕೆ, ಒಂದು ಕ್ಷಣದಿಂದಾನೇ ಅನ್ನಿಸ್ತು. ಯಾಕೆ ಅಂತಂದ್ರೆ, ಇದು ಹೊರಗಡೆ ಬಂದಾಗ್ಲೂ, ಹೊರಗಡೆ ಬರೋದಿಲ್ಲ, ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅಲ್ಲೇನೆ ವೇದಿಕೆ ಮೇಲೆ ಬರೋ ಮುಂಚೆನೆ ನೀವು ಬಂದ್ಬಿಟ್ರ ಟೆಕ್ನಿಷಿಯನ್ಸ್, ನೀವು ಬರುವಂತ ಸ್ಪರ್ಧೆನೇ ಅಲ್ಲ, ನೀವ್ ಹೇಗ್ ಬಂದ್ಬಿಟ್ರಿ, ಅಷ್ಟು ಸ್ಟ್ರಾಂಗ್ ಆಗಿದ್ರಿ, ನೀವು ಆಕ್ಟಿವ್ ಆಗಿರ್ತಾ ಇದ್ರಿ, ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ರಿ, ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತಾ ಇದ್ರಿ, ಎಲ್ಲಿ ಬುದ್ಧಿವಾದ ಹೇಳ್ಬೇಕು ಎಲ್ಲದನ್ನು ಮಾಡ್ತಿದ್ರಿ. ನೀವು ಹೊರಗಡೆ ಬಂದ್ಬಿಟ್ರ, ನೀವು ಬರೋಂಥವ್ರೆ ಅಲ್ಲ. ಅಲ್ಲಿ ಡಮ್ಮಿಯಾಗಿ ಕೂತಿದ್ದವರು ಮೊದಲೇ 3-4 ವಾರ ತುಂಬಾ ಜನ ಇದ್ದಾರೆ. ಅಂದ್ರೆ ಮೂಲೆನಲ್ಲೇ ತಮಗ್ ತಾವು ಕೂತಿದ್ದವ್ರು ತುಂಬಾ ಜನ ಇದ್ದಾರೆ. ಸೊ ಅವ್ರನ್ನೆಲ್ಲ ಬಿಟ್ಟು ನೀವ್ ಹೇಗ್ ಬಂದಿದ್ದೀರಾ ಅಂತ ಅವ್ರು ಹೇಳಿದಾಗ, ಆಮೇಲೆ ಹೊರಗಡೆ ಬಂದ ತಕ್ಷಣ ಎಷ್ಟು ಜನಗಳು ಪಾಪ ಸಿಗ್ನಲ್ ಲೈಟ್ಸ್ ಅಲ್ಲೆಲ್ಲ ನಿಲ್ಸಿ ಹೇಳೋರು, ನೀವ್ ಮೇಡಮ್ ನಮಗೆ ನಂಬಕ್ಕೆ ಆಗಿಲ್ಲ, ನೀವ್ ಹೇಗ್ ಹೊರಗೆ ಬಂದ್ರಿ ಅಂತ.